ಶಕ್ತಿ ಪ್ರದರ್ಶನಕ್ಕೆ ಎರಡು ಬಣಗಳು ಸಜ್ಜು. ಒಂದೇ ಪಕ್ಷ, ಎರಡು ಬಣಗಳು, ಎರಡು ಸಮಾವೇಶಗಳು. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಹೈಕಮಾಂಡ್ ಮಧ್ಯ ಪ್ರವೇಶಿಸಿದ್ರು ಕೂಡ ಬಿಜೆಪಿ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಲು ಆಗ್ತಿಲ್ಲ. ದಿನೇ ದಿನೇ ಬಿಜೆಪಿ ನಾಯಕರು ಬಣ ಬಡಿದಾಟವನ್ನ ಬೀದಿ ರಂಪಾಟ ಮಾಡ್ತಾ ಇದ್ದಾರೆ. ಇದೀಗ ಒಂದೇ ಪಕ್ಷ, ಎರಡು ಬಣಗಳು, ಎರಡು ಸಮಾವೇಶವನ್ನ ಮಾಡೋದಕ್ಕೆ ಬಿಜೆಪಿ ನಾಯಕರು ಮುಂದಾಗ್ತಾ ಇದ್ದಾರೆ. ಅತ್ತ BY ವಿಜಯೇಂದ್ರ ಅವರ ಬಣ ಯಡಿಯೂರಪ್ಪನವರ ಹುಟ್ಟು ಹಬ್ಬದ ಹೆಸರಿನಲ್ಲಿ ದಾವಣಗೆರೆಯಲ್ಲಿ ಸಮಾವೇಶವನ್ನ ಮಾಡಲು ಹೊರಟಿದ್ರೆ, ಇತ್ತ ಯತ್ನಾಳ್ ಟೀಮ್ ವಕ್ಫ್ ಹೆಸರಲ್ಲಿ ಬೃಹತ್ ಸಮಾವೇಶವನ್ನ ಮಾಡಿ ವಿಜಯೇಂದ್ರ ಅವರ ಬಣದ ವಿರುದ್ಧ ತೊಡೆ ತಟ್ಟಲು ಸಜ್ಜಾಗ್ತಾ ಇದ್ದಾರೆ. ಅದೇ ರೀತಿಯಾಗಿ ಎರಡು ಬಣಗಳು ಕೂಡ ಹೈಕಮಾಂಡ್ ಈ ಸಮಾವೇಶಕ್ಕೆ ಒಪ್ಪಿಗೆಯನ್ನ ಕೊಡುತ್ತಾ, ಈ ಸಮಾವೇಶಗಳ ಬಗ್ಗೆ ಹೈಕಮಾಂಡ್ ನಿರ್ಧಾರ ಏನು ಅಂತ ಕಾಯುತ್ತಾ ಕುಳಿತಿವೆ. ನೋಡಿ, ಹೈಕಮಾಂಡ್ ಮಧ್ಯ ಪ್ರವೇಶಿಸಿದ್ರು ಮುಂದುವರೆದಿದೆ ಭಿನ್ನಮತ. ಹೌದು, ಈ ಬಿಜೆಪಿಯ ಬಣ ಬಡಿದಾಟಕ್ಕೆ ಹೇಗಾದ್ರೂ ಮಾಡಿ ಬ್ರೇಕ್ ಹಾಕಬೇಕು ಅಂತ RSS ಅದೇ ರೀತಿಯಾಗಿ ಹೈಕಮಾಂಡ್ ಸಾಕಷ್ಟು ಪ್ರಯತ್ನವನ್ನ ಪಟ್ಟಿದೆ. ಮೊದಲು RSS ಸಭೆಯನ್ನ ನಡೆಸಿ ಎರಡು ಬಣಗಳ ಅಹವಾಲನ್ನ ಕೂಡ ಸ್ವೀಕರಿಸಿತ್ತು. ಅದೇ ರೀತಿಯಾಗಿ RSS ಸಭೆಯ ನಂತರವೂ ಕೂಡ ಇನ್ನೂ ಕೂಡ ಈ ಒಂದು ಬಣ ಬಡಿದಾಟ ತಾರಕಕ್ಕೆ ಏರಿದ್ದು ಎಲ್ರಿಗೂ ಕೂಡ ಗೊತ್ತೇ ಇದೆ. ಇದಾದ ನಂತರ ಸ್ವತಃ ಬಿಜೆಪಿ ಹೈಕಮಾಂಡ್ ಮೊದಲನೇದಾಗಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾದಂತಹ ತರುಣ್ ಚುಗ್ ಅವರು ಕೂಡ ರಾಜ್ಯಕ್ಕೆ ಆಗಮಿಸಿದ್ರು. ಮೆಂಬರ್ಶಿಪ್ ಬಗ್ಗೆ ಕೂಡ ಮಾಹಿತಿಯನ್ನ ಪಡ್ಕೊಂಡು, ಅದೇ ರೀತಿಯಾಗಿ ಬಣ ಬಡಿದಾಟದ ಬಗ್ಗೆ ಕೂಡ ಮಾಹಿತಿಯನ್ನ ಪಡ್ಕೊಂಡು ವರಿಷ್ಠರಿಗೆ ತಿಳಿಸುವಂತಹ ಕೆಲಸವನ್ನ ಮಾಡಿದ್ರು. ಅದಾದ ನಂತರ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್ ಅವರು ಕೂಡ ಬಂದು ಕೋರ್ ಕಮಿಟಿ ಸಭೆಯನ್ನ ನಡೆಸಿ ಎಲ್ಲವನ್ನ ಕೂಡ, ಅಂದ್ರೆ ಬಣ ಬಡಿದಾಟದ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡು ರಾಜ್ಯಾಧ್ಯಕ್ಷರ ಬದಲಾವಣೆ ಇಲ್ಲ ಅನ್ನುವಂತಹ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಈ ಎಲ್ಲದರ ಮೊದಲು ಬಿಜೆಪಿ ಹೈಕಮಾಂಡ್ ಯತ್ನಾಳ್ ಅವರ ಹೇಳಿಕೆಗೆ ಬ್ರೇಕ್ ಹಾಕಬೇಕು ಅಂತ ಶೋಕಾಸ್ ನೋಟಿಸ್ ಕೂಡ ಕೊಟ್ಟಿತ್ತು. ಅದೇ ರೀತಿಯಾಗಿ ಅವರ ಬಳಿ ಉತ್ತರವನ್ನ ಕೂಡ ಪಡ್ಕೊಂಡಿತ್ತು. ಎಲ್ಲ ಹೈಕಮಾಂಡ್ ಬಿಜೆಪಿ ಬಣ ಬಡಿದಾಟದ ಮಧ್ಯೆ ಪ್ರವೇಶಿಸಿದ್ರು ಕೂಡ ಈ ಒಂದು ಬಣ ಬಡಿದಾಟಕ್ಕೆ ಬ್ರೇಕ್ ಮಾತ್ರ ಹಾಕೋದಕ್ಕೆ ಆಗ್ತಾ ಇಲ್ಲ. ಇನ್ನೂ ಕೂಡ ದಿನೇ ದಿನೇ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಚಳಿಗಾಲದ ಅಧಿವೇಶನದಲ್ಲೂ ಕೂಡ ಈ ಒಂದು ಬಣ ಬಡಿದಾಟ ಇನ್ನೂ ದಿನೇ ದಿನೇ ತಾರಕಕ್ಕೆ ಏರ್ತಾ ಇದೆ. ಮಾಜಿ ಶಾಸಕರ ವಿರುದ್ಧ ಶಕ್ತಿ ಪ್ರದರ್ಶನಕ್ಕೆ ನಿಂತ ಯತ್ನಾಳ್ ಟೀಮ್. ಹೌದು, ನಾನಾಗ್ಲೇ ಹೇಳ್ದ ಹಾಗೆ BYV ಬಣ ಯಡಿಯೂರಪ್ಪನವರ ಹುಟ್ಟು ಹಬ್ಬದ ಹೆಸರಿನಲ್ಲಿ ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶ ಮಾಡೋದ್ರ ಮೂಲಕ ಯಾರ್ಯಾರು ರಾಜ್ಯಾಧ್ಯಕ್ಷ ಸ್ಥಾನಮಾನವನ್ನ ಪ್ರಶ್ನೆ ಮಾಡಿದ್ರೋ ಅವರಿಗೆಲ್ಲ ಒಂದು ತಕ್ಕ ಉತ್ತರವನ್ನ ಕೊಡಬೇಕು, ಅವರಿಗೆ ಸೆಡ್ಡು ಹೊಡಿಬೇಕು ಅಂತ ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅದೇ ರೀತಿಯಾಗಿ ಏನು BYV ಬಣ ರೇಣುಕಾಚಾರ್ಯ ಟೀಮ್ ಏನಿದೆಯೋ, ಇವರು ಸಾಕಷ್ಟು ಸಭೆಗಳ ಮೇಲೆ ಸಭೆಗಳನ್ನ ನಡೆಸಿ ಒಂದು ಬೃಹತ್ ಸಮಾವೇಶವನ್ನ, ಅಂದ್ರೆ ಯಡಿಯೂರಪ್ಪನವರ ರಾಜಕೀಯ ಹಾದಿ ಏನಿದೆ ಅದೆಲ್ಲವನ್ನ ಕೂಡ ತಿಳಿಸೋದ್ರ ಮೂಲಕ ಯಡಿಯೂರಪ್ಪನವರ ಕುಟುಂಬದ ಪರ ಎಷ್ಟು ಜನ ಇದ್ದಾರೆ, 2 ಲಕ್ಷಕ್ಕೂ ಹೆಚ್ಚು ಜನರನ್ನ ಸೇರಿಸುವಂತಹ ಕಾರ್ಯಕ್ಕೂ ಕೂಡ BYV ಬಣ ಸಜ್ಜಾಗ್ತಾ ಇರುವಂತದ್ದು. ಸೊ ಹೀಗಾಗಿ ಈ ಮುಖಾಂತರ ಏನು ಯತ್ನಾಳ್ ಟೀಮ್ ಆಗಿರ್ಬೋದು, ಯಡಿಯೂರಪ್ಪನವರ ಕುಟುಂಬವನ್ನ ಯಾರ್ಯಾರು ವಿರೋಧಿಸ್ತಾ ಇದ್ದಾರೆ, ಅದೇ ರೀತಿಯಾಗಿ ಹೈಕಮಾಂಡ್ಗೆ ಯಡಿಯೂರಪ್ಪನ ಕುಟುಂಬದ ವಿರುದ್ಧ ಮಾತನಾಡ್ತಾ ಇರುವಂತವ್ರಿಗೆ ತಕ್ಕ ಉತ್ತರವನ್ನ ಕೊಡಕ್ಕೆ ಈ ಬೃಹತ್ ಸಮಾವೇಶಕ್ಕೆ ಎಲ್ಲ ಸಜ್ಜನ ಮಾಡ್ತಾ ಇದ್ರೆ, ಇತ್ತ ಯತ್ನಾಳ್ ಟೀಮ್ ಈ ಮಾಜಿ ಶಾಸಕರ ವಿರುದ್ಧ BYV ಬಣದ ವಿರುದ್ಧ ತೊಡೆ ತಟ್ಟೋದಕ್ಕೆ ಸಜ್ಜಾಗ್ತಾ ಇದ್ದಾರೆ. ಇವರು ಕೂಡ ವಕ್ಫ್ ಹೆಸರಲ್ಲಿ ಇದೀಗ ಬೃಹತ್ ಸಮಾವೇಶವನ್ನ, ಅಂದ್ರೆ ಇವರು BYV ಬಣ ಎಲ್ಲಿ ಸಮಾವೇಶವನ್ನ ಮಾಡೋದಕ್ಕೆ ಹೊರಟಿದ್ದಾರೋ ಅದೇ ದಾವಣಗೆರೆಯಲ್ಲೇ ಬಿಜೆಪಿ ಪಕ್ಷದಿಂದ ಇರುವಂತಹ ಮತ್ತೊಂದು ಬಣ, ಅಂದ್ರೆ ಯತ್ನಾಳ್ ಟೀಮ್ ಬಣ ಇನ್ನೊಂದು ಸಮಾವೇಶವನ್ನ, ಅಂದ್ರೆ ವಕ್ಫ್ ಹೆಸರಲ್ಲಿ ಸಮಾವೇಶವನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇತ್ತ BY ವಿಜಯೇಂದ್ರ ಅವರು ತನ್ನ ಶಕ್ತಿ ಪ್ರದರ್ಶನವನ್ನ ತೋರಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇತ್ತ ಯತ್ನಾಳ್ ಟೀಮ್ ಅವರು ಕೂಡ ನಮ್ಮ ಬಣ ಯಾವುದಕ್ಕೂ ಕೂಡ ಕಮ್ಮಿ ಇಲ್ಲ, ನಾವು ಕೂಡ ಬೃಹತ್ ಸಮಾವೇಶವನ್ನ ಮಾಡಿ ನಾವು ಕೂಡ ಶಕ್ತಿ ಪ್ರದರ್ಶನವನ್ನ ಮಾಡ್ತೀವಿ ಅಂತ ಇದೀಗ ಯತ್ನಾಳ್ ಟೀಮ್ ರೆಬಲ್ ನಾಯಕ ಯತ್ನಾಳ್ ಮಾಜಿ ಶಾಸಕರ ವಿರುದ್ಧ ತೊಡೆ ತಟ್ಟಿ ನಿಂತಿದ್ದಾರೆ. ಒಂದೇ ಪಕ್ಷ, ಎರಡು ಬಣಗಳು, ಎರಡು ಸಮಾವೇಶಗಳು. ಹೌದು, ನಾನಾಗ್ಲೇ ಹೇಳ್ದ ಹಾಗೆ ಇತ್ತ BSY ಹುಟ್ಟು ಹಬ್ಬದ ಹೆಸರಿನಲ್ಲಿ BYV ಬಣ ಸಮಾವೇಶವನ್ನ ಮಾಡೋಕೆ ಹೊರಟಿದ್ರೆ, ಅತ್ತ ಯತ್ನಾಳ್ ಟೀಮ್ ವಕ್ಫ್ ಹೆಸರಲ್ಲಿ ಅವರು ಕೂಡ ಅದೇ ದಾವಣಗೆರೆಯಲ್ಲಿ ಸಮಾವೇಶವನ್ನ ಮಾಡೋಕೆ ಹೊರಟಿದ್ದಾರೆ. ಅಂದ್ರೆ ಈ ಎರಡು ಬಣಗಳು ಇರುವಂತದ್ದು ಕೂಡ ಒಂದೇ ಪಕ್ಷದಲ್ಲಿ. ಇಬ್ಬರು ಕೂಡ ಸಂಘಟನೆಯನ್ನ ಮುಂದುವರಿಸಿಕೊಂಡು ಹೋಗ್ಬೇಕಾದಂಥವ್ರು
ಈಗ ಒಂದೇ ಪಕ್ಷದಿಂದ ಎರಡು ಬಣಗಳು ಎರಡು ಸಮಾವೇಶಗಳನ್ನ ಮಾಡೋಕೆ ಹೊರಟಿದೆ. ಅಂದ್ರೆ ಇವರ ಬಣ ಬಡಿದಾಟವನ್ನ ಬೀದಿಗೆ ತೆಗೆದುಕೊಂಡು ಬಂದು ರಂಪಾಟ ಮಾಡ್ತಾ ಇದ್ದಾರೆ ಅಂತ. ಯಾಕಂದ್ರೆ ಈಗಾಗಲೇ ಯತ್ನಾಳ್ ಅಂಡ್ ಟೀಮ್ ಪಕ್ಷ ವಿರೋಧ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ, ವಿಜೇಂದ್ರ ಅವರ ವಿರುದ್ಧ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ಅದರಲ್ಲೂ ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅಂತ ವಿಜೇಂದ್ರ ಅವರ ಟೀಮ್ ಏನಿದೆಯೋ ಅವರು ಸಾಕಷ್ಟು ಬಾರಿ ಹೈಕಮಾಂಡ್ಗೆ ದೂರನ್ನ ಕೊಟ್ಟಿದ್ರು, ಇವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಿ ಅಂತ. ಆದ್ರೆ ಇದೀಗ ರಾಜ್ಯಾಧ್ಯಕ್ಷರಾದಂತಹ BY ವಿಜೇಂದ್ರ ಅವರೇ ಅವರು ಕೂಡ ಒಂದು ಬಣವನ್ನ ಸೃಷ್ಟಿಸಿಕೊಂಡು ಅವರು ಕೂಡ ಇದೀಗ ಸಮಾವೇಶವನ್ನ ಮಾಡೋಕೆ ಹೊರಟಿದ್ದಾರೆ. ಯತ್ನಾಳ್ ಅವರು ಕೂಡ ಮೊದಲಿನಿಂದ BY ವಿಜೇಂದ್ರ ಅವರ ವಿರುದ್ಧ ಹರಿಹಾಯ್ತಾನೆ ಇದ್ದಾರೆ. ಸೊ ಹೀಗಾಗಿ ಇವರು ಕೂಡ ಅಂದ್ರೆ ಇವರ ಬಣ ಇವರು ಕೂಡ ಈಗ ಸಮಾವೇಶವನ್ನ ಮಾಡೋಕೆ ಮುಂದಾಗ್ತಾ ಇರುವಂತದ್ದು. ಅಂದ್ರೆ ಯಾವ ರೀತಿಯಾಗಿ ಒಂದೇ ಪಕ್ಷದಲ್ಲಿ ಇದ್ದುಕೊಂಡು ಎರಡು ಬಣಗಳು ಎರಡು ಸಮಾವೇಶವನ್ನ ಅದು ಒಂದೇ ಜಿಲ್ಲೆಯಲ್ಲಿ ಅದೇ ದಾವಣಗೆರೆಯಲ್ಲೇ ಮಾಡೋಕೆ ಮುಂದಾಗ್ತಾ ಇರುವಂತದ್ದು, ಅಂದ್ರೆ ಯಾವ ಮಟ್ಟಕ್ಕೆ ಈ ಒಂದು ಬಣ ಬಡಿದಾಟ ಹೋಗಿ ತಲುಪಿದೆ ಅನ್ನುವಂಥದ್ದು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಯಾರ ಸಮಾವೇಶಕ್ಕೆ ಅಸ್ತು ಎನ್ನಲಿದೆ ಹೈಕಮಾಂಡ್? ಹೌದು, ಇದೀಗ ನಾನಾಗ್ಲೇ ಹೇಳ್ದ ಹಾಗೆ ಒಂದೇ ಪಕ್ಷದಲ್ಲಿ ಇಟ್ಕೊಂಡು ಎರಡು ಬಣಗಳು ಎರಡು ಸಮಾವೇಶಗಳನ್ನ ಅದು ಒಂದೇ ಜಿಲ್ಲೆಯಲ್ಲೇ ಮಾಡ್ತಾ ಇದೆ. ಸೊ ಹೀಗಾಗಿ ಹೈಕಮಾಂಡ್ ಒಪ್ಪಿಗೆಯನ್ನ ಪಡ್ಕೊಳ್ಳೋದಕ್ಕೆ ಇದೀಗ ಎರಡು ಬಣಗಳು ಕೂಡ ಎದುರು ನೋಡ್ತಾ ಇದೆ. ವಿಜೇಂದ್ರ ಅವರ ಬಣ, ಅದೇ ರೀತಿಯಾಗಿ ಯತ್ನಾಳ್ ಅವರ ಬಣ. ಸೊ ಹೀಗಾಗಿ ಅಂದ್ರೆ ಯತ್ನಾಳ್ ಅವರು ಮಾಡ್ತಾ ಇರುವಂತದ್ದು ವಕ್ಫ್ ಹೆಸರಿನಲ್ಲಿ ಬೃಹತ್ ಸಮಾವೇಶವನ್ನ ಮಾಡೋಕೆ ಹೊರಟಿದ್ದಾರೆ. ಇವರು ಹೇಳ್ತಾ ಇರುವಂತದ್ದು ರೇಣುಕಾಚಾರ್ಯ ಅಂಡ್ ಟೀಮ್ ಏನಿದೆ ಇವ್ರು ಹೇಳ್ತಾ ಇರುವಂತದ್ದು ಯಡಿಯೂರಪ್ಪನವರ ಹುಟ್ಟು ಹಬ್ಬವನ್ನ ಆಚರಿಸೋದಕ್ಕೆ ಯಾರ ಪರ್ಮಿಷನ್ ಯಾಕೆ ಬೇಕು, ನಾವು ವರಿಷ್ಠರನ್ನ ಕೂಡ ಈ ಒಂದು ಸಮಾವೇಶಕ್ಕೆ ಕರೆತರುವಂತಹ ಪ್ರಯತ್ನವನ್ನ ಮಾಡ್ತೀವಿ, ಅಮಿತ್ ಶಾ ಆಗಿರ್ಬೋದು, ಪ್ರಧಾನಿ ನರೇಂದ್ರ ಮೋದಿ ಅವರಾಗಿರ್ಬೋದು, ಇವರನ್ನ ಕರೆಸುವಂತಹ ಪ್ರಯತ್ನವನ್ನ ಮಾಡ್ತೀವಿ ಅಂತ ಆತ ರೇಣುಕಾಚಾರ್ಯ ಟೀಮ್ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಸೊ ಈ ಎರಡು ಸಮಾವೇಶಗಳಿಗೆ ಹೈಕಮಾಂಡ್ ಅಷ್ಟಾಗಿ ಗ್ರೀನ್ ಸಿಗ್ನಲ್ ಕೊಡೋದು ಡೌಟೇ ಇದೆ. ಎರಡು ಸಮಾವೇಶಗಳಿಗೂ ಕೂಡ ಹೈಕಮಾಂಡ್ ರೆಡ್ ಸಿಗ್ನಲ್ ಕೊಡುವಂತಹ ಎಲ್ಲ ಸೂಚನೆಗಳು ಕೂಡ ಸಿಗ್ತಾ ಇರುವಂತದ್ದು. ಯಾಕಂದ್ರೆ ಹೈಕಮಾಂಡ್ ಏನಾದ್ರೂ ಈ ಸಮಾವೇಶಕ್ಕೆ ಅಂದ್ರೆ ಒಂದೇ ಪಕ್ಷದಲ್ಲಿ ನಡೆಯುವಂತಹ ಎರಡು ಸಮಾವೇಶಕ್ಕೆ ಏನಾದ್ರೂ ಒಪ್ಪಿಗೆನ ಸೂಚಿಸಿದ್ರೆ ಹೈಕಮಾಂಡೇ ಈ ಒಂದು ಬಣ ಬಡಿದಾಟಕ್ಕೆ ಎಲ್ಲೋ ಒಂದ್ ಕಡೆ ಪ್ರಚೋದನೆಯನ್ನ ಕೊಡ್ತಾ ಇದೆ. ಈಗಾಗಲೇ ಹೈಕಮಾಂಡ್ ವಿರುದ್ಧ ಸಾಕಷ್ಟು ಹೇಳಿಕೆಗಳು ಅಂದ್ರೆ ಸಾಕಷ್ಟು ಆರೋಪಗಳು ಕೇಳಿ ಬಂತು. ರಾಜ್ಯದಲ್ಲಿ ಬಣ ಬಡಿದಾಟ ತಾರಕಕ್ಕೆ ಏರ್ತಾ ಇದ್ರು ಕೂಡ ಹೈಕಮಾಂಡ್ ಯಾಕೋ ಮಧ್ಯ ಪ್ರವೇಶಿಸ್ತಿಲ್ಲ, ಯಾಕೋ ಹೈಕಮಾಂಡ್ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಅದರಲ್ಲೂ ಯತ್ನಾಳ್ ಅವರ ಟೀಮ್ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳೋಕ್ಕೂ ಕೂಡ ಹೈಕಮಾಂಡ್ ಮೀನಾಮೇಷ ಎಣಿಸ್ತಾ ಇದೆ ಅನ್ನುವಂತಹ ಆರೋಪಗಳು ಹೈಕಮಾಂಡ್ ವಿರುದ್ಧ ಕೇಳಿ ಬರ್ತಾ ಇತ್ತು. ಸ್ವತಃ ರಾಜ್ಯದ ಹಿರಿಯ ನಾಯಕರೇ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದ್ರು. ಸ್ವತಃ ಇದೀಗ ಹೈಕಮಾಂಡ್ ಈ ಎರಡು ಸಮಾವೇಶಕ್ಕೆ ಏನಾದ್ರೂ ಗ್ರೀನ್ ಸಿಗ್ನಲ್ ಕೊಡ್ತು ಅಂದ್ರೆ ಈ ಬಣ ಬಡಿದಾಟಕ್ಕೆ ಹೈಕಮಾಂಡ್ ಇನ್ನೂ ಕೂಡ ಪ್ರಚೋದನೆಯನ್ನ ಕೊಡ್ತಾ ಇದೆ. ಎಲ್ಲೋ ಒಂದ್ ಕಡೆ ಹೈಕಮಾಂಡೇ ಬಣ ಬಡಿದಾಟವನ್ನ ತಾರಕಕ್ಕೆ ತೆಗೆದುಕೊಂಡು ಹೋಗ್ತಾ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವುದು. ಎಲ್ಲೋ ಒಂದ್ ಕಡೆ ಹೈಕಮಾಂಡೇ ಬಣ ಬಡಿದಾಟವನ್ನ ತಾರಕಕ್ಕೆ ತೆಗೆದುಕೊಂಡು ಹೋಗ್ತಾ ಇದೆ ಅನ್ನೋಂಥ ರೀತಿ ಆಗುತ್ತೆ. ಸೊ ಹೀಗಾಗಿ ಈ ಎರಡು ಸಮಾವೇಶಗಳಿಗೂ ಕೂಡ ಹೈಕಮಾಂಡ್ ರೆಡ್ ಸಿಗ್ನಲ್ ಕೊಡುವಂತಹ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ. ಹಾಗಾದ್ರೆ ಎರಡು ಬಣಗಳು ಎರಡು ಸಮಾವೇಶಗಳನ್ನ ಮಾಡುವುದರ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರುವಂತಹ ಎರಡು ಬಣಗಳಿಗೆ ಹೈಕಮಾಂಡ್ ನಿಜವಾಗ್ಲೂ ರೆಡ್ ಸಿಗ್ನಲ್ಲೇ ಕೊಡುತ್ತಾ ಅಥವಾ ಗ್ರೀನ್ ಸಿಗ್ನಲ್ಲೇ ಕೊಡುತ್ತಾ ಅಂತ ಕಾದು ನೋಡ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಶಶಿ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.